ಹಾಲರವಿ ಬಂದೋ ನೋರೊಂದಾಲರವಿ ಬಂದೋ. ಇವತ್ತಿಗೂ ಸಹ ಆನೆಗಳು ರೋಡ್ ಕ್ರಾಸಿಂಗ್ ಮಾಡ್ತವೆ ಇಲ್ಲಿ. ದೇವನಹಟ್ಟಿ ಕಾಳಮ್ಮನ ಗದ್ದಿಗೆ ಅಂತ ಇದೆಲ್ಲ ಮಹದೇಶ್ವರರ ಕೆಂಗಣಿಗೆ ಗುರಿಯಾಗಿ ಈ ಕ್ಷೇತ್ರ ಏನಿದೆ ಇದು ಈ ತರ ಬೂದಿಯಾಗಿ ಹೋಗಿದೆ. ಒಂದು ವಾರದಿಂದ ಕಡೆ ಚರಿತ್ರೆ ನೋಡಿದ್ದು ಆ ಕಡೆ ಹಾಕೊಂಡು ಹೋಯ್ತು, ಅದು ನೋಡಿದ್ವಿ. ಆನೆ ಸುಮಾರು ಸತಿ ಬರುತ್ತೆ. ಸ್ನೇಹಿತರೆ, ಇಲ್ಲಿ ಕಾಡಲ್ಲಿ ಮಲೆ ಮಹದೇಶ್ವರನ ಬೆಟ್ಟದ ಮೇಲೆ ಸ್ನೇಹಿತರೆ ಸ್ವಚ್ಛತೆಯನ್ನು ಕಾಪಾಡೋದಕ್ಕೆ ಮತ್ತು ಇಲ್ಲಿ ಪ್ಲಾಸ್ಟಿಕ್ ಬಿದ್ದಂತಹ ವಸ್ತುಗಳನ್ನ ತೆಗೆಯೋದಕ್ಕೆ ಎಷ್ಟು ಒಳ್ಳೆ ಕೆಲಸ ಮಾಡ್ತಾರೆ ಅಂದರೆ ಸರ್ ನಮಸ್ಕಾರ ಸರ್. ನಿಮ್ಮ ಹೆಸರು ಪರಿಚಯ ಹೇಳಿ. ನಮ್ಮ ಹೆಸರು ಮೋಹನ್ ಅಂತ, ನಿಮ್ಮ ಹೆಸರು ಪ್ರದೀಪ್ ಅಂತ. ಪ್ರದೀಪ್ ಅಂತ. ನಿಮ್ದು ಒಂದು ಟೀಮಾ? ಟೀಮ್. ದಾರಿಲಿರೋ ಪೇಪರ್ಗೆಲ್ಲ ಹಾಕೊಂಡಿರ್ಬೇಕು. ತಾಲ್ಬೆಟ್ಟದವ್ರಿಗೆ. ಓ, ಮಹದೇಶ್ವರನ ದೇವಸ್ಥಾನದಿಂದ ತಾಲ್ಬೆಟ್ಟದವ್ರಿಗೆ ಪೇಪರ್ಗಳು ಹಾಕೊಂಡಿರ್ಬೇಕು. ಯಾರು ಕೊಟ್ಟರು ಈ ಕೆಲಸ? ಕಚೇರಿಯಿಂದ, ಆಫೀಸಿಂದ. ಸೊ ಹೇಗೆ ಶುರು ಮಾಡ್ತೀರಿ? ಬೆಳಗ್ಗೆ 6 ಗಂಟೆಗೆ ಶುರು ಮಾಡ್ತೀವಿ. ತಿಂಡಿ ಗಿಂಡಿ ಎಲ್ಲ ದಾಸೋಹದಿಂದ ತಗೊಬಂದ್ಬಿಡ್ತಾರೆ. ತಿಂಡಿ ಮಾಡ್ಕೊಂಡು ಕೆಲಸ ಮುಗಿಸ್ಕೊಂಡು ತಿರ್ಗಾ ಮಧ್ಯಾಹ್ನ ಕೆಲಸ ಮಾಡ್ತೀವಿ. ಬೆಳಗ್ಗೆ 6 ಗಂಟೆಯಿಂದ 5 ಗಂಟೆ ಗಂಟೆ ಕೆಲಸ. ಸೊ ಒಂದ್ಸಲ ಪೂರ್ತಿ ಹತ್ತೋಗಿ ಬಂದ್ಬಿಡ್ತೀರಾ? ಒಂದ್ಸತಿ ಅಂದರೆ ಅರ್ಧ ಸತಿ. ಇಲ್ಲಿಂದ ಒಂದು ಸಣ್ಣ ಮತ್ತಿನ ದೇವಸ್ಥಾನ ಇದೆಯಲ್ಲ ಅಲ್ಲಿ ಗಂಟೆ ಮಾಡ್ತೀವಿ, ಮಧ್ಯಾಹ್ನ ಗಂಟೆ. ಆಮೇಲೆ ಇನ್ನೊಂದು ದಿನ ಬಂದು ಎಲ್ಲ ಕೆಳಗಡೆ ಫುಲ್ ಮುಗಿಸ್ತೀರಾ? ಸೊ ಒಂದ್ಸಲ ನೀವು ದೇವಸ್ಥಾನದಿಂದ ತಾಳ್ಬೆಟ್ಟ ಹೋಗಿ 2 ದಿನ ಬೇಕು? 2 ದಿನ ಬೇಕು. ಸೊ ಒಂದ್ಸಲ ಹೋಗಿ ಬರ್ತೀರಾ? ಹೋಗಿದ್ದು ಬರ್ತೀವಿ. 2 ಕಡೆ ಎತ್ತೀರಾ? 2 ಕಡೆನೂ. ಆಮೇಲೆ ಲಾರಿಗೆ ಹಾಕೋತೀರಾ? ಅಲ್ಲಿಗೆ ಹಾಕಿ ಕೆಳಗಡೆ ಅಲ್ಲೊಂದು ಜೀರೋ ವೆಸ್ಟ್ ಇದೆ, ಅಲ್ಲಿ ಸುರಿತೀವಿ. ಇಲ್ಲಾಂದ್ರೆ ಬೆಟ್ಟದಲ್ಲಿ ಒಂದೊಂದು ಅಲ್ಲಿ ಹೋಗಿ ಸುರಿತೀವಿ. ಎಷ್ಟು ಜನ ಇದ್ದಾರೆ ಎತ್ತರದವರು? ಒಂದು ಇವಾಗ 15 ಸೀಟ್ ಇದೀವಿ ಇವಾಗ. ವೆರಿ ಗುಡ್. ಕ್ಲೋಸ್ ಸರ್. ತುಂಬ ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಬಿಸಿಲಲ್ಲಿ. ನಿಮ್ಗೇನು ಪ್ರಾಣಿಗಿಣಿ ತೊಂದರೆ ಆಗಲ್ವಾ? ತೊಂದರೆ ಇದೆ, ಆದರೆ ಆಫೀಸರ್ ಇದ್ದಾರೆ, ಫಾರೆಸ್ಟ್ ಆಫೀಸ್ನವ್ರು ಇದ್ದಾರೆ, ಇಲ್ಲೇ ಇದ್ದಾರೆ, ಸುತ್ತಾಡ್ಕೊಂಡಿದ್ದಾರೆ, ಬರ್ತಿದ್ದಾರೆ, ಅವಾಗ ನೋಡ್ಕೊಳ್ತಾರೆ. ಯಾವ ಪ್ರಾಣಿ ನೋಡಿದಿರಿ ಇಲ್ಲಿ? ನಾವು ಸುಮಾರು ಚಿರತೆ, ಆನೆ, ಹುಲಿ. ಯಾವಾಗ ನೋಡಿದ್ರಿ? ಇವಾಗ ಒಂದು 3 ದಿನದಿಂದ, ಒಂದು ವಾರದಿಂದ ಕಡೆ ಚಿರತೆ ನೋಡಿದ್ದು. ಇಲ್ಲಿ ಆ ಕಡೆ ಹಾಕೊಂಡು ಹೋಯ್ತು, ಅದು ನೋಡಿದ್ವಿ. ಆನೆ ಸುಮಾರು ಸತಿ ಬರುತ್ತೆ, ಅದೆಲ್ಲ ನೋಡಿದ್ವಿ. ನೋಡ್ಕೊಂಡು ಬರ್ತೀವಿ ಸರ್. ಯಪ್ಪ, ಹುಲಿ ಯಾವಾಗ ಒಂದ್ಸತಿ ಬರುತ್ತೆ ಅಷ್ಟೇ. ರಿಸ್ಕಿ ಲೈಫ್. ಮಂತ್ಲಿ ಸಂಬಳನಾ? ಮಂತ್ಲಿ ಸಂಬಳ. ಕಾಂಟ್ರಾಕ್ಟ್ ಇಂದ ಮಂತ್ಲಿ ಸರ್. ಟೆಂಡರ್ ತಗೊಂಡಿದ್ದಾರೆ. ಟೆಂಡರ್ ಒಳ್ಳೆದಾಗಲಿ. ಈ ನಮ್ಮ ಗೆಳೆಯರು ಜಾಮ್ ಆಗೋಯ್ತು. ಹೋಗುತ್ತೆ. ಇವಾಗ ಒಂದು ರೀಸೆಂಟಾಗಿ ಒಂದು ವಾರದ ಮೇಲೆ ಏನು ಸರ್, ಒಂದು ವಾರದ ಮೇಲೆ ಒಬ್ಬರನ್ನ ಸಾಯಿಸ್ಬಿಡ್ತಲ್ಲ. ನೋಡಿದ್ದೀನಿ. ನೋಡಿದ್ರಾ? ಇಲ್ಲಿ ಬಸ್ ಹೋಗ್ಬಿಡ್ಲಿ. ರೀಸೆಂಟಾಗಿ ಹುಲಿ, ಚಿರತೆ, ಆನೆ. ಹುಲಿ ನೋಡಿದ್ರಾ? ಇಲ್ಲಿ ಕೆಳಗಡೆ ಸರ್. ಯೂಟ್ಯೂಬ್ ಚಾನಲ್. ಯಾವುದು ಸರ್? ಕಲಾಮಾಧ್ಯಮ. ನಿಮ್ಗೇನು ತೊಂದರೆ ಕೊಡಲ್ಲ ಅದು? ನಮ್ಗೇನು ತೊಂದರೆ ಕೊಡಲ್ಲ. ಈ ಪರಿಸರ ಒಬ್ಬೊಬ್ರು ಏನು ಮಾಡ್ತಾರೆ, ಕಿರಿಕ್ ಮಾಡಿಬಿಡ್ತಾರೆ. ಆಲ್ ದಿ ಬೆಸ್ಟ್. ಒಳ್ಳೆದಾಗಲಿ. ಸರಿ ಸರ್. ಇಲ್ಲಿ ಸ್ನೇಹಿತರೆ, ಬರುವ ಪ್ರವಾಸಿಗರು ದಯವಿಟ್ಟು ನೀವು ಕುಡಿದ ನೀರಿನ ಬಾಟ್ಲಿ, ಜ್ಯೂಸು, ಪೇಪರು, ಚಿಪ್ಸು, ಇನ್ನೊಂದು ಅದು ಪೂಜೆ ಸಾಮಾನು ಕವರು ಇಂಥದನ್ನು ತಂದು ಈ ಥರ ಕಾಡಲ್ಲಿ ಹಾಕೋದ್ರೆ ನೋಡಿ ಅವ್ರಿಗೆ ಎಷ್ಟು ಕಷ್ಟ. ಅವ್ರಿಗೆ ಕಾಡಲ್ಲಿ ಚಿರತೆ ಬರುತ್ತೆ, ಹುಲಿ ಬರುತ್ತೆ, ಆನೆಗಳು ದಾಳಿಯಾಗೋ ಸಾಧ್ಯತೆ ಇರುತ್ತೆ. ಆ ಕಾಡಲ್ಲಿ ಜೀವನೇ ಪಣಕ್ಕಿಟ್ಟು ನೀವು ಬಿಸಾಕುವಂಥ ಕಸನ ಎತ್ತಬೇಕು ನೋಡಿ ಹುಡುಗರುಗಳು. ಅವ್ರದ್ದು ಜೀವ ಅಲ್ವಾ? ಹಾಗಾಗಿ ನಾವು ಬಿಸಾಕ್ದೇ ಹೋದರೆ ಅವ್ರಿಗೆ ಎತ್ತುವಂಥ ಪ್ರಮೇಯನೇ ಬರೋಲ್ಲ. ದಯವಿಟ್ಟು ಅದನ್ನು ಮಾಡಬಾರ್ದು ಅಂತ ನನ್ನ ಮನವಿ. ಹಸಿರಿ ದೀಪಗಳ ಹಾಕಿರಿ ಧೂಪಗಳ. ಸರ್, ಎಲ್ಲಿಗೆ ಬಂದ್ವಿ ಈಗ ನಾವು? ಸರ್, ಇದು ಸಂತೆಕಾನಿ ಅಂತಕ್ಕಂಥ ಸ್ಥಳ. ಸಂತೆಕಾನಿ. ಈ ಸಂತೆಕಾನಿಗೆ ನಾನು ಏನಕ್ಕೆ ಬಂದೆ ಅಂದರೆ, ಇಲ್ಲಿ ನೀವು ಗಮನಿಸ್ಬೋದು ಏನಾಗ್ತದೆ ಅಂದರೆ, ಮೇಲಿಂದ ಹಳ್ಳ ಡೌನು, ಇಲ್ಲಿಂದನೂ ಡೌನು. ಹೌದು. ಇಲ್ಲಿ ಹೆಚ್ಚು ಅಪಘಾತಗಳು ಹೆಚ್ಚಾಗ್ತವೆ. ಸೊ ಇಲ್ಲಿ ಒಂದು ಮೆಸೇಜ್ ಕೊಟ್ಬಿಟ್ಟು ಜನಗಳಿಗೆ ಸ್ವಲ್ಪ ನಿಧಾನ ಬನ್ನಿ ಅಂತ ಒಂದು ಮೆಸೇಜ್ ಕೊಟ್ಟು, ಇಲ್ಲಿಯೂ ಸಹ ಮಹದೇಶ್ವರನ ಒಂದು ಪವಾಡ ಇದೆ, ಅದನ್ನು ನಾನು ಹೇಳ್ತೀನಿ. ಸೊ ಇಲ್ಲಿ ನೋಡಿ ಸರ್, ವಿಶೇಷವಾಗಿ ನೋಡಿ ಈ ಸ್ಥಳ ಇಲ್ಲೆಲ್ಲ ನೋಡಿ, ಇಲ್ಲೆಲ್ಲ ಇದು ಮಾಡಿದ್ದಾರೆ, ಒಂದು ಚೆಕ್ ಡ್ಯಾಮ್ ಕಟ್ಟಿದ್ದಾರೆ ಇಲ್ಲಿ. ಹೌದು. ಈ ಚೆಕ್ ಡ್ಯಾಮು ಮೊದಲು ಯಾವ ರೀತಿ ಇತ್ತು ಅಂದರೆ, ಇಲ್ಲಿ ನೀರು ತುಂಬಿದಾಗೆ ಇತ್ತು.
ನೀವು ತುಂಬಿರೋದು ಎನಿ ಟೈಮ್ ತುಂಬ್ದಾಗಿರ್ತಿತ್ತು. ಯಾವುದೇ ಸೀಸನ್ ಬಂದರು, ಯಾವ ಸೀಸನ್ ಬಂದರೂ ನೀರು ಇರ್ತಿತ್ತು ಸರ್. ಹ್ಞೂ ಇವತ್ತು ನೀರು ನೋಡೋಕ್ಕಾಗ್ತಿಲ್ಲ, ಅಷ್ಟು ಹಾಳಾಗ್ದಿದ್ದಾರೆ, ನೀರು ನೋಡೋಕ್ಕೆ ಆಗ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ಏನಪ್ಪ ಅಂದರೆ ಇಲ್ಲಿ ಒಂದು ಫಾರೆಸ್ಟ್ ಇಲಾಖೆ ವತಿಯಿಂದ ಒಂದು ನರ್ಸರಿ ಮಾಡ್ಕೊಂಡಿದ್ರು. ಸೊ ಇಲ್ಲಿ ಒಂದು ಬೋರ್ವೆಲ್ ಇದೆ, ಇದರಿಂದ ನೀರು ಹಾಯಿಸ್ತಿದ್ರು. ಇಲ್ಲಿ ಅಲ್ಲಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆ ಬೋರ್ವೆಲ್, ನೀರು ಹಾಯಿಸ್ತಾ ಇದ್ರು. ನೀರೆಲ್ಲ ತುಂಬಿದಾಗ ಆನೆಗಳೆಲ್ಲ ಬಂದು ಅಚ್ಚುಕಟ್ಟಾಗಿ ನೀರು ಕುಡ್ಕೊಂಡು ಹೋಗ್ತಾ ಇದ್ವು. ರಸ್ತೆ ಎಲ್ಲ ದಾಟ್ತಿದ್ವು, ಆರಾಮಾಗಿ ನೀರು ಕುಡಿತಿದ್ವು. ಆ ಡೌನ್ಲೆಲ್ಲ ನೀರು ನಿಂತ್ಕೊಳ್ತಿತ್ತು, ನೀರೆಲ್ಲ ಕುಡಿದು ಆರಾಮಾಗಿ ಸಮೃದ್ಧಿಯಾಗಿ ಹೋಗ್ತಾ ಇದ್ವು. ಇವತ್ತು ಇಲ್ಲಿ ನೀರು ನೋಡೋಕ್ಕೆ ಸಾಧ್ಯವಾಗ್ತಿಲ್ಲ. ಇವತ್ತಿಗೂ ಸಹ ಆನೆಗಳು ರೋಡ್ ಕ್ರಾಸಿಂಗ್ ಮಾಡ್ತವೆ ಇಲ್ಲಿ. ಓ, ಹಳೆ ನೆನ್ಪಿಟ್ಕೊಂಡು. ಹಾಂ, ಇಲ್ಲಿ ನೀರು ಸಿಕ್ತಿತ್ತಲ್ಲ, ಹಳೆ ನೆನ್ಪಿಟ್ಕೊಂಡು ರೋಡ್ ಕ್ರಾಸಿಂಗ್ ಮಾಡ್ತಾ ಇರ್ತವೆ. ಸೊ ಇಲ್ಲಿ ನಾನು ವಿಶೇಷವಾಗಿ ಬರ್ತಕ್ಕಂಥ ಪ್ರವಾಸಿಗರಿಗೆ ಹೇಳ್ತಕ್ಕಂಥ ಮಾಹಿತಿ, ಪಾದಯಾತ್ರೆಯವರು ಇರ್ಬೋದು, ಪ್ರವಾಸಿಗರಿರ್ಬೋದು, ಅವ್ರು ಏನು ಮಾಡ್ತಾರೆ, ಸಮ್ ಟೈಮು ವಾಹನಗಳನ್ನು ನಿಲ್ಲಿಸ್ಕೊಳ್ಳೋದು, ವಿಡಿಯೋ ಮಾಡೋದು, ಫೋಟೋ ಮಾಡೋದು, ಹತ್ತಿರಕ್ಕೆ ಹೊಟ್ಟೋಗೋದು, ಈ ರೀತಿ ಎಲ್ಲ ಮಾಡ್ತಾರೆ. ದಯವಿಟ್ಟು ಅಂತಹ ತಪ್ಪು ಮಾಡಬೇಡಿ ಅಂತ ಈ ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ಆಮೇಲೆ ವಿಶೇಷವಾಗಿ ಈ ಒಂದು ಸಂತೆಕಾನಿ ಸ್ಥಳದಿಂದ ಸ್ವಲ್ಪ ಹಿಂದೆ ಹೋದರೆ, ಹಿಂದೆ ಅಲ್ಲಿ ಯಾರೂ ಬಿಡೋದಿಲ್ಲ ಅರಣ್ಯ ಇಲಾಖೆಯವರು, ಹಿಂದೆ ಹೋದರೆ ಅಲ್ಲಿ ಒಂದು ಪಾದದಾರಿ ಅಂತ ಇದೆ. ಪಾದದಾರಿ ಈಗ ಅಲ್ಲಿ ಇವರು ಹೇಳಿದ್ರು, ಅರ್ಚಕರು ಪಾದದಾರಿ ಅಂತಿದೆ. ಅರ್ಚಕರು ಏನಂತ ಹೇಳಿದ್ರು, ಅಲ್ಲಿ ಮುಂದೆ ಪಾದ ಇಟ್ಟಿದ್ದು ಊರಿಗೆ ಹೋಗಿದ್ರು ಮಾದೇಶ್ವರರು ಅಂತ. ಅಲ್ಲೂ ಸಹ ಮಾದೇಶ್ವರರ ಪವಾಡ ಇದೆ. ಅಲ್ಲೂ ಸಹ ಅಲ್ಲಿ ಏನು ತಪಸ್ಸನ್ನು ಮಾಡಿ ಅಲ್ಲಿ ಹುಲಿ ಹೆಜ್ಜೆ ಮತ್ತು ಈ ಜಿಂಕೆಗಳ ಹೆಜ್ಜೆ ಗುರುತುಗಳೆಲ್ಲ ಇವತ್ತು ಸಹ ಸಿಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಸ್ವಲ್ಪ ಹೊತ್ತು ನಿಂತ್ಕೊಳ್ಳಿ, ಸುಮ್ಮನೆ ಬಂದು ಫಾಸ್ಟಲ್ಲೇ ನುಗ್ತಾರೆ. ಇದು ಬಹಳ ತಪ್ಪು. ಈಗ ನಮ್ಮ ಬರ್ತಕ್ಕಂಥ ಪ್ರವಾಸಿಗರು ಎಷ್ಟೋ ಜನ ಅಪಘಾತ ಆಗಿದೆ, ನಾನು ವಿಡಿಯೋಗಳು ಹಾಕಿದ್ದೀನಿ. ಇಲ್ಲಿ ಅದಕ್ಕೋಸ್ಕರ ಅವ್ರಿಗೆ ನಿಮ್ಮ ಮಾಧ್ಯಮದ ಮೂಲಕ ಒಂದು ಮೆಸೇಜ್ ತಲುಪಲಿ ಅಂದ್ಬಿಟ್ಟು ಈ ವಿಚಾರ ತಿಳಿಸ್ತೀನಿ ಸರ್. ಮತ್ತು ಇದೆಲ್ಲ ಕಾಡೆ, ಎಲ್ಲ ಕಾಡೆ ಸರ್. ಇದು ಆಚೆನೂ ಕಾಡು, ಈಚೆನೂ ಕಾಡು. ಈಗ ನಾವು ನೆಕ್ಸ್ಟ್ ಹೋಗ್ತಕ್ಕಂಥ ಸ್ಥಳವೇ ಒಡಿಕೆ ಹಳ್ಳ. ಅಂದರೆ ಬೇವನಟ್ಟಿ ಕಾಳಮ್ಮನ ಸಂಹಾರ ಮಾಡಿದಂತಹ ಸ್ಥಳ ಒಡಿಕೆ ಹಳ್ಳಕ್ಕೆ ನಾವು ಭೇಟಿ ನೀಡ್ತೀವಿ. ಮೂರು ಕಣ್ಣಿನ ಮುಗುಲು ಬಣ್ಣದ ಮುದ್ದು ಮಾದಯ್ಯ. ಈಗ ಒಡಿಕೆ ಹಳ್ಳ ಬಂತಾ ಸರ್? ಇದು ಒಡಿಕೆ ಹಳ್ಳದ ಎಂಟ್ರೆನ್ಸು. ಈ ಸ್ಥಳ ಏನಿದೆ ಸರ್, ಇದು ಇಲ್ಲಿ ಒಂದು ದರ್ಗಾ ಕಾಣ್ಬೋದು ನಾವು. ಇಲ್ಲಿ ನೋಡಿ, ಇಲ್ಲೊಂದು ದರ್ಗಾ ಇದೆ. ಈ ದರ್ಗಾದ ಮಹಿಮೆ ಹೇಳ್ತೀನಿ. ಇಲ್ಲಿ ನೋಡಿ ಸರ್, ಇಲ್ಲಿದೆ, ಇಲ್ಲಿ ಬನ್ನಿ. ಎಸ್ ನೋಡಿ, ತುಂಬ ಚೆನ್ನಾಗಿದೆ ದರ್ಗಾ ಅಲ್ವಾ? ಈ ದರ್ಗಾದ ವಿಶೇಷತೆ ಏನಪ್ಪ ಅಂದರೆ ಸರ್, ನಂಬಿದವ್ರಿಗೆ ದೇವರು, ನಂಬಿದವ್ರಿಗೆ ದೇವರು. ಇಲ್ಲಿಗೆ ಇನ್ಕ್ಲೂಡಿಂಗು ಫಾರಿನಿಂದೆಲ್ಲ ಬರ್ತಾರೆ. ನಾನಿಲ್ಲಿ ಕರೆಕ್ಟಾಗಿ 3 ತಿಂಗಳು ಕರ್ತವ್ಯ ಮಾಡಿದ್ದೀನಿ. ರಾತ್ರಿ ಕರ್ತವ್ಯ, ಹಗಲು ಕರ್ತವ್ಯ. ಅಂದರೆ ಇಲ್ಲಿ ಏನಾಗ್ಬಿಟ್ಟಿದ್ದಾರೆ, ಒಂದು ಸ್ವಲ್ಪ ಏನೋ ಈ ಒಂದು ಧರ್ಮಕ್ಕೆ ಸಂಬಂಧಪಟ್ಟವ್ರಿಗೆ ಒಬ್ರಿಗೊಬ್ರು ಇಲಿಗೇಷನ್ ಆಗಿ ಏನೋ ಸಮಸ್ಯೆ ಆಗಿ ಈ ದೇವಸ್ಥಾನವನ್ನು ಸದ್ಯಕ್ಕೆ ತಾತ್ಕಾಲಿಕವಾಗಿ ನಿಷೇಧ ಮಾಡಿದ್ದಾರೆ. ಈ ದರ್ಗಾ ಒಳಗಡೆ ಯಾರು ದರ್ಶನಕ್ಕೆ ಹೋಗಂಗಿಲ್ಲ, ಈ ರೀತಿ ಆಗ್ಬಿಟ್ಟಿದೆ. ಈ ರೀತಿ ಆಗಿದೆ. ಅಂದರೆ ಇಲ್ಲಿನ ಮಹತ್ವ ಹೇಳ್ತೀನಿ ಕೇಳ್ಕೊಳ್ಳಿ. ಇಲ್ಲೊಬ್ರು ಗುರುಗಳಿದ್ರು, ಆವಾಗ ಒಬ್ರು ಗುರುಗಳಿದ್ರು. ಇಲ್ಲಿ ಮಾದೇಶ್ವರ ಬೆಟ್ಟಕ್ಕೆ ಬರ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಆಶ್ರಯ ಕೊಡ್ತಿದ್ರು. ಇಲ್ಲಿ ಈ ಪಾದಯಾತ್ರೆ ಸಮಯದಲ್ಲಿ ಬರ್ತಾರೆ ನೋಡಿ, ಆವಾಗ ಪ್ರತಿಯೊಬ್ಬರು ಆಶ್ರಯ ಎಲ್ಲ ಬಂದು ಇಲ್ಲೆಲ್ಲ ಮಲ್ಕತ್ತಿರು ಸಹ. ಇಡೀ ಇದೆಲ್ಲ ಅವ್ರದ್ದು, ನಮ್ಮ ಸ್ವಂತ, ನಮ್ಮ ದರ್ಗಾ ನಮ್ಮದು ಅನ್ನೋ ಒಂದು ಫೀಲಿಂಗ್ ಇತ್ತು. ಯಾವುದೇ ಥರ ಇದು ಮುಸ್ಲಿಮ್ಸ್ ಅವ್ರದ್ದು ಅದು ಏನೂ ಇಲ್ಲ ಸರ್. ಅದು ಯಾರ್ಯಾರು ಬೇರೆಯವ್ರು ಮಾಡ್ಕೊಂಡ್ರದ ಅವೆಲ್ಲ. ಒಟ್ಟು ಈ ಸ್ಥಳ ಸಹ ಪುಣ್ಯಕ್ಷೇತ್ರ. ನಾನೊಬ್ಬ ಮಾದಪ್ಪನ ಭಕ್ತ ಆಗಿದ್ಕೊಂಡು ಈ ಸ್ಥಳದ ಬಗ್ಗೆ ಬಹಳ ಹೆಮ್ಮೆಯಿಂದ ಹೇಳ್ತೀನಿ. ಯಾಕಂದರೆ ಈ ಭಗವಂತನ ನಂಬಿದವ್ರಿಗೆ ಇಲ್ಲಿನ ಫೀಲಿಂಗ್ ಗೊತ್ತಾಗುತ್ತೆ. ಸೊ ನಮ್ಮ ಮಾದೇಶ್ವರನ ಸನ್ನಿಧಿಗೆ ಹೋಗ್ಬೇಕಾರೆ ಫಸ್ಟ್ ಈ ದರ್ಗಾ ಸಿಗುತ್ತೆ. ಈ ದರ್ಗಾದಲ್ಲಿ ಏನಾಗುತ್ತೆ ಅಂದರೆ, ನಾವು ಇಲ್ಲಿ ಮಲ್ಕೊಂಡು ಇಲ್ಲಿ ನಾವು 3 ತಿಂಗಳ ಕಾಲ ಕಳೆದಿದ್ದೀವಿ. ಈ ಭಗವಂತನ ನಂಬಿ ಜಸ್ಟ್ ಏನು ಮಾಡಬೇಕಿಲ್ಲ, ಒಂದೇ ಒಂದು ಗಂಧಕಡ್ಡಿ, 1-2-3 ಗಂಧಕಡ್ಡಿ ನಂಬಿ ನನಗೆ ಈ ಥರ ಪ್ರಾಬ್ಲಮ್ ಇದೆ ಅಂತ ಹಚ್ಬಿಟ್ಟು ಹೋಗ್ಲಿ, ಅವ್ರು ಬರಲಿ, ನೆಕ್ಸ್ಟು ಅವ್ರ ರಿಸಲ್ಟ್, ಒಳ್ಳೆ ರಿಸಲ್ಟ್ ತಗೋಬರ್ತಾರೆ. ವೆರಿ ಗುಡ್. ಇದು ನನ್ನ ಒಂದು ಅನಿಸಿಕೆ ಸರ್. ಇಲ್ಲಿ ಗುರುಗಳಿದ್ರು, ಮಾದೇಶ್ವರ ಪಾದಯಾತ್ರೆ ಭಕ್ತಾದಿಗಳಿಗೆ ತುಂಬ ಅನುಕೂಲಗಳು ಮಾಡಿಕೊಟ್ಟಿದ್ದಾರೆ, ವ್ಯವಸ್ಥೆಗಳು ಮಾಡಿಕೊಟ್ಟಿದ್ದಾರೆ. ಇದು ತಾತ್ಕಾಲಿಕವಾಗಿ ಸದ್ಯದ ಪರಿಸ್ಥಿತಿಗೆ ನಿಷೇಧ ಆಗಿದೆ. ಸೊ ಮುಂದಿನ ದಿವಸ ನಾನು ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಮುಂದಿನ ದಿವಸ ಎಲ್ಲ ಭಕ್ತರಿಗೂ ಅವಕಾಶ ಸಿಗುವಂತಾಗಲಿ, ಎಲ್ಲ ಒಳ್ಳೇದು ಮಾಡ್ಕೊಳ್ಳಿ ಅಂತ ಒಂದು ರಿಕ್ವೆಸ್ಟ್ ಮಾಡ್ತೀನಿ ಸರ್. ಇದ್ರ ಹೆಸರು ಜನಾಬ್ ಪೀರ್ ರಸೂಲ್ ಶಾ ಖಾದ್ರಿ ರಿಲಿಜಿಯಸ್ ಅಂಡ್ ಚಾರಿಟಬಲ್ ವೆಲ್ಫೇರ್ ಟ್ರಸ್ಟ್ ಅಂತ ಇದು ಬರುತ್ತೆ. ಇದು ಹೌದು, ಲಿಟಿಗೇಷನ್ ಆಗಿ ಈಗ ತಾತ್ಕಾಲಿಕವಾಗಿ ಸ್ಥಗಿತ ಆಗಿದೆ. ಹೌದು ಸರ್, ಹೌದು. ಗ್ರೇಟ್. ಇಲ್ಲಿ ಯಾಫಿರ್ ಹಕ್ ಅದೀರ್ ಅಂತ ಹಾಕಿರ್ತಾರೆ. ಆ ಪದನ ಒಂದು 3-4 ಸಲ ಆಗಾಗ ಬಳಕೆ ಮಾಡಿದ್ರೆ ಸಹ ಅದೊಂದು ಪಾಸಿಟಿವ್ ಎನರ್ಜಿ ಕೊಡ್ತದೆ. ಓಕೆ.
ಯಾ ಫಿರ್ ಹಕ್ ಅದಿರಿ ಅಂತಂದ್ಬಿಟ್ಟು ನನಗೆ ಅಲ್ಲಿದ್ದ ಗುರುಗಳು ಹೇಳ್ಕೊಟ್ಟಿದ್ರು. ಆ ಗುರುಗಳು ನಮ್ಮ ಮಾದಪ್ಪನ ಭಕ್ತರು ಅಂದ್ರೆ ತುಂಬಾ ಇಷ್ಟ ಅವ್ರಿಗೆ. ಅವರು ಸಹ ನೋಡಿ ಅಲ್ಲಿ ಇದ್ದಾರೆ, ಅವ್ರನ್ನೂ ಸಹ ಪೂಜೆ ಮಾಡ್ತಾರೆ ಈಗ. ಸೊ ಇಲ್ಲಿನ ಮಹತ್ವ ಈ ಥರ ಇದೆ ಸರ್. ಸೊ ನಮಗೆ ಆ ಧರ್ಮ ಈ ಧರ್ಮ ಅಲ್ಲ ಸರ್, ದೇವರು ಒಬ್ಬನೇ, ನಾಮ ಹಲವು, ಇಷ್ಟೇ ಸರ್. ಬನ್ನಿ ಈಗ ಒಡಕೆಹಳ್ಳ ಮುಂದೆನಾ? ಮುಂದೆ ಸರ್, ಇನ್ನು ಮುಂದೆ ಸರ್. ಈಗ ಇಲ್ಲಿ ಶ್ರೀಕಂಠವ್ರೆ, ಈಗ ಇದು ಕಾಡಂದಲ್ಲ ಕಾಡೇನ ಸರ್? ಇದು ಕಾಡು ಅಂದ್ರೆ ರಿಸರ್ವ್ ಫಾರೆಸ್ಟ್. ರಿಸರ್ವ್ ಫಾರೆಸ್ಟ್ ಅಂದ್ರೆ ಇದು ಈಗ ಅಭಯಾರಣ್ಯ ಮಾಡಿದ್ದಾರೆ, ಇದನ್ನ ಮಾಡ್ತಾ ಇದ್ದಾರೆ, ಹುಲಿ ಅಭಯಾರಣ್ಯ ಮಾಡ್ತಕ್ಕಂತ ಇದ್ದಾರೆ ಈಗ. ಇದೆಲ್ಲ ಹುಲಿ ಓಟ ಇರುತ್ತಾ ಸರ್? ಹುಲಿ ಇಲ್ಲ, ತಂದು ಬಿಡ್ತಾ ಇದ್ದಾರೆ. ಈಗ ಚಿರತೆ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ. ಅದೇ ಮೊನ್ನೆ ಒಬ್ಬರು ಹಿಡ್ಕೊಂಡು ಹೋಯ್ತಲ್ಲ. ಓ ಸರ್, ಚಿರತೆದ ವಿಚಾರ ಹೇಳ್ಬಿಟ್ರೆ ನೀವು ಬಹಳ ಶಾಕಿಂಗ್ ನ್ಯೂಸ್ ಅದು. ಯಾಕಂದ್ರೆ ಚಿರತೆ ನಮ್ಮ ಭಾಗವಾಗಿ ಚಿರತೆನೇ ಇಲ್ಲ. ಯಾವುದು ಈ ಮಲೆಮಹದೇಶ್ವರ ವನ್ಯಜೀವಿ ಧಾಮದಲ್ಲಿ ಚಿರತೆ ಇಲ್ವಾ? ಇದೆ, ಆತರ ಅಲ್ಲ, ಚಿರತೆ ಇದೆ. ರೋಡಲ್ಲಿ ಕೂತ್ಕೊಂಡು ಮನುಷ್ಯನ್ ದಾಳಿ ಮಾಡಂತ ಚಿರತೆಗಳಿಲ್ಲ. ಸೊ ನರಹಂತಕ ಚಿರತೆಗಳಿಲ್ಲ ಇಲ್ಲ. ಮತ್ತೆ ಮೊನ್ನೆ ಒಬ್ಬ ಮಲೆಮಹದೇಶ್ವರ ಭಕ್ತರು ಎಸ್, ಇದು ಫಸ್ಟ್ ಟೈಮ್ ಆಗಿರೋದು. ಚಿರತೆ ವಿಚಾರ ತಗೊಂಡ್ರೆ ಸರ್, ಇಲ್ಲಿ ಏನಾಗಿದೆ ಗೊತ್ತಾ, ನಾನು ಸುಮಾರು ಇಲ್ಲ ಅಂದ್ರೆ ಇಲ್ಲಿ ತನಕ ನನ್ನದು 11 ವರ್ಷ ಸರ್ವಿಸ್ ಸರ್. ನನ್ನ ಬೈಕಲ್ಲಿ ಓಡಾಡಿ, ಇದೇ ರೋಡು ಬೈಕಲ್ಲಿ 11 ವರ್ಷ ಓಡಾಡಿದ್ದೀನಿ. ಅಂದರೆ ಈ ಭಾಗದಲ್ಲಿ ನಾನು ಚಿರತೆನ ನೋಡಿದ್ದೀನಿ, ಹಲವು ಸಲ ನೋಡಿದ್ದೀನಿ. ಯಾವ ಥರ ನೋಡಿದ್ದೀನಿ ಅಂದರೆ, ಒಂದು ಹಂದಿ ಪಾಸ್ ಆಯ್ತಾರೋ ಅದರಿಂದ ಸರನ್ನು ಹೋಯ್ತದೆ ಚಿರತೆ, ಒಂದೇ ಸಲ ಫಾಸ್ಟು ಸರನ್ ಹೋಗಿರೋ ಸೀನ್ಗಳು ನೋಡಿದ್ದೀನಿ. ರೋಡ್ ಕ್ರಾಸ್ ಮಾಡೋದು. ಆಮೇಲೆ ನಾನು ತಾಳ್ಬೆಟ್ಟ ತಿರುವುದು, ಅಲ್ಲಿಗೆ ನಾನು ಕರ್ಕೊಂಡು ಹೋಗ್ತೀನಿ. ಆ ತಿರುವುಗಳಲ್ಲಿ ಆ ಸೈಡಲ್ಲಿ ಆ ಕಲ್ಲು ಮೇಲೆ ಕೂತ್ಕೊಳ್ಳೋದು, ಆ ಮರದ ಮೇಲೆ ಕೂತ್ಕೊಳ್ಳೋದು, ಸುಮ್ ಕೂತ್ಕೊಂಡಿರೋದು, ಒಂಥರ ಹಿಂಗೆ ಮಲ್ಕೊಂಡಿರೋದು, ಈ ಥರ ಸೀನ್ ಎಲ್ಲ ನಾನು ಬೇಜಾನ್ ಸಲ ನೋಡಿದ್ದೀನಿ. ಲೈವ್ ಆಗಿ ಚಿರತೆ ನೋಡಿದ್ದೀರಿ? ಲೈವ್ ಆಗಿ ಸಿಕ್ಕಾಪಟ್ಟೆ ನೋಡಿದ್ದೀನಿ ಸರ್. ಆ ಕ್ಯಾಮ್ರಾ ನಾನು ಇತ್ತೀಚೆಗೆ ತಗೊಂಡಿದ್ದು. ಏನು ಕ್ಯಾಮ್ರಾ ಇದು? ಮಾಮೂಲಿ ಇದು ಸರ್, ನಾನು ರೋಡ್ ಲಾಗ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ, ರೋಡಲ್ಲಿ ಶೂಟ್ ಮಾತಾಡ್ಕೊಂಡು ಹೋಗ್ತಾ ಇರ್ತೀನಿ. ಸೊ ನಮ್ಗೆ ಏನಾಗುತ್ತೆ ಅಂದ್ರೆ, ಆ ಕ್ಯಾಮ್ರಾ ಆನ್ ಮಾಡ್ಕೊಂಡು ಶೂಟ್ ಮಾಡೋಷ್ಟು ನಾನು ನಿಂತ್ಕೊಳಕ್ ಹೋಗಲ್ಲ. ಯಾಕಂದ್ರೆ ಅದು ನಾವು ಯಾವ ಟೈಮ್ಗೆ ಏನಾಗುತ್ತೆ ಹೇಳಕ್ಕಲ್ಲ, ಬಂದು ಅಟ್ಯಾಕ್ ಮಾಡಿಬಿಡ್ತದೆ. ಚಿರತೆ ಆಗಲಿ ಸರ್, ಆನೆಗಳಾಗಲಿ ಸಡನ್ ಆಗಿ ಅದಕ್ಕೆ ಸೆಕೆಂಡ್ಗಳೇ ಲೆಕ್ಕಿಲ್ಲ, ಇಮಿಡಿಯೇಟ್ಲಿ ಬಂದು ಬಡ್ದಾಕ್ಬಿಡುತ್ತೆ. ಆನೇನು ಅಷ್ಟೇ, ನಮ್ಮ ಜನಗಳಿಗೆ ಗೊತ್ತಾಗಲ್ಲ, ಏನು ಮಾಡ್ತಾರೆ, ಒಂದು ವೀಡಿಯೋ ಎತ್ಕೊಂಡು ಫೋಟೋ ತಗೊಂಡು ಹತ್ತತ್ರ 4 ಸ್ಟೆಪ್ಪಲ್ಲಿ ಬಂದು ಹೊಡೆದು ಬಿಡ್ತಾನೆ. 4 ಸ್ಟೆಪ್ಪು ಬಂದು ಹಂಗೆ ರಾಪ್ ಅಂತ ತುಳಿದು ಬಿಸಾಕ್ಬಿಟ್ಟು ಹೊರಗೋಗುತ್ತೆ. ಬಟ್ ಅದಕ್ಕೆ ನಾವೇನು ಗೊತ್ತಾ, ಬರ್ತಕ್ಕಂಥ ಪ್ರವಾಸಿಗರಿಗೆ ಪ್ರಾಣಿ ವಿಚಾರದಲ್ಲಿ ಯಾವುದೇ ತರಹದ ಹುಡುಗಾಟ ಆಡಬೇಡಿ. ಆಮೇಲೆ ಕಿರ್ಚ್ತಾರೆ ನಮ್ಮವರು. ನಮ್ಮಲ್ಲಿ ಏನು ಮಾಡ್ತಾರೆ ಗೊತ್ತಾ, ಆನೆಗಳು ಕಂಡ್ರೆ ಒಂಥರ ವಿಚಿತ್ರವಾಗಿ ಕಿರ್ಚೋದು, ಕೂಗಾಡೋದು, ಚೀರಾಡೋದು, ಹಿಂಗೆಲ್ಲ ಮಾಡ್ತಾರೆ. ಆ ರೀತಿ ಮಾಡಬೇಡಿ ಅಂತ ನಾವು ವಿಡಿಯೋಗಳ ಮೂಲಕ ಮಾಹಿತಿಗಳು ಕೊಡ್ತಾ ಇರ್ತೀನಿ. ಅಲ್ಲ, ನೀವು ಚಿರತೆ ನೋಡಿದ್ರಲ್ಲ, ಸೊ ಆ ಥರದ್ದು ಸುಮಾರು 11 ವರ್ಷ ನೋಡಿದ್ದೀರಿ ಸರ್? ನಾನು ಬೇಜಾನ್ ನೋಡಿದ್ದೀನಿ, ಚಿರತೆಗಳು ನೋಡಿದ್ದೀನಿ. ಆದರೆ ನಮ್ಮ ಕಾಡಿನ ಚಿರತೆಗಳು ಇದು ತನಕ ಮನ್ಸೂನಂತೂ ದಾಳಿ ಮಾಡಿಲ್ಲ. ಬಟ್ ಮೊನ್ನೆ ತಿಂದದ್ದು ಅದು ಹೊರಗಡೆಯಿಂದ ತಂದು ಬಿಟ್ಟಿರೋದು. ಎಲ್ಲಿಂದ ಅಂತ ಗೊತ್ತಿಲ್ಲ. ಯಾರು ತಂದ್ಬಿಟ್ಟದು ಸರ್? ಇಲಾಖೆ ವತಿಯಿಂದ ತಂದುಬಿಟ್ಟಿರೋದು, ಫಾರೆಸ್ಟ್ನವರೇ ತಂದುಬಿಟ್ಟಿರೋದು. ಅವರೇ ಹೇಳಿಕೆ ಕೊಟ್ಟರೆ ಸಾಹೇಬರು, DFO ಸಾಹೇಬರು. ಈಗ ರೈತ ಸಂಘದವರು ಅವ್ರನ್ನ ಪ್ರಶ್ನೆ ಕೇಳ್ತಾರೆ, ನೀವು ಹೊರಗಡೆಯಿಂದ ಚಿರತೆಗಳು ತಂದು ಬಿಡ್ತಿರಲ್ಲ, ಏನು ಕಾರಣಕ್ಕೆ ತಂದು ಬಿಟ್ರಿ ಅಂತ ಕೇಳ್ತಾರೆ. ಅವ್ರಿಗೆ ಅಲ್ಲಿ DFO ಸಾಹೇಬರು ಹೇಳ್ತಾರೆ, ನಾನಿದ್ದಾಗ ನಾನು ಬಿಟ್ಟಿಲ್ಲ, ಹಿಂದೆ ಇದ್ದವ್ರು ಬಿಟ್ಟಿರ್ಬೋದು ಅಂತ ಹೇಳ್ತಾರೆ. ಅದು ಖಚಿತ ನಮಗೆ. ಈಗ ರೈತ ಸಂಘದವರು ಚಿರತೆ ಸಾವಾಯ್ತು ನೋಡ್ರಿ, ಚಿರತೆಯಿಂದ ಒಬ್ಬ ವ್ಯಕ್ತಿ ಪ್ರವೀಣ್ ಅನ್ನೋರನ್ನ ಸಾಯಿಸ್ತು. ಅವಾಗ ಏನು ಮಾಡ್ತಾರೆ, ರೈತ ಸಂಘದವರು ಇಮಿಡಿಯೇಟ್ಲಿ ಪ್ರತಿಭಟನೆ ಮಾಡ್ತಾರೆ. ನಮ್ಮ ಹೊನ್ನೂರು ಪ್ರಕಾಶ್ ಅಂತ ರೈತ ಸಂಘದ ಅಧ್ಯಕ್ಷರು, ಅವರು ರೈತರ ಪರವಾಗಿ ಎಲ್ಲೇ ಇದ್ರೂ ಬಂದು ಸ್ಪಂದಿಸ್ತಾರೆ. ಅವ್ರು ಬಂದು ಕೇಳ್ತಾರೆ, ಏನಪ್ಪ ನೀವು ಚಿರತೆಗಳೆಲ್ಲ ತಂದುಬಿಟ್ಟಿದ್ದೀರಲ್ಲ, ಏನಕ್ಕೆ ತಂದುಬಿಟ್ರಿ ಇಲ್ಲಿ ಅಂತ ಕೇಳ್ತಾರೆ. ಆಗ ಅವರು DFO ಸಾಹೇಬರು ಹೇಳಿಕೆ ಕೊಡ್ತಾರೆ, ಇಲ್ಲಪ್ಪ ನಾನಿರುವಾಗ ತಂದುಬಿಟ್ಟಿಲ್ಲ, ಹಿಂದೆ ಇದ್ದವ್ರು ತಂದುಬಿಟ್ಟಿರ್ಬೋದು ಅಂತ ಹೇಳ್ತಾರೆ. ಆ ಒಂದು ಐಡೆಂಟಿಟಿ ಮೇಲೆ ನಾವೇನು ಅಂದಾಜು ಮಾಡಿದ್ದೀವಿ ಅಂದರೆ, ಆ ಚಿರತೆ ಸರಿಸುಮಾರು 3 ತಿಂಗಳಿಂದ ರೋಡಲ್ಲಿ ಕೂತ್ಕೊತಿತ್ತು ಸರ್. ಅದು ನೈಟ್ ಟೈಮ್ ಬರ್ತದೆ. ಅದು ನೈಟು ಯಾವತ್ತೂ ಅಷ್ಟೇ ಸರ್, ಚಿರತೆಗಳು ನೈಟ್ ಟೈಮು, ಬೆಳಗಿನ ಜಾವ ಈ ಟೈಮ್ ಮಾತ್ರ ಕಾಣಿಸ್ಕೊಳ್ಳೋದು. ಕತ್ಲಲ್ಲಿ ಮಾತ್ರ ಕಾಣಿಸ್ಕೊತ್ತೆ, ಅದು ರೋಡ್ ಬರ್ತದೆ. ಈ ಹಗಲೊತ್ತಲ್ಲಿ ಯಾವ ಕಾರಣಕ್ಕೂ ಬರಲ್ಲ. ಅದು ಎಲ್ಲೋ ಹೋಗಿ ಸೆಟ್ಲ್ ಆಗಿರ್ತದೆ, ಮಲ್ಕೊಂಡಿರ್ತದೆ ಆರಾಮಾಗಿ. ನೈಟ್ ಬೇಟೆಯಾಡಿ ಚೆನ್ನಾಗಿ ತಿಂದ್ಬಿಟ್ಟು ಹೋಗಿ ಎಲ್ಲರೂ ಅಂತ ಆರಾಮಾಗಿ ಅಂತ ಮಲಗಿರ್ತದೆ ಕಾಮಾಗಿ. ಈ ಥರ ಅದು ಚಿರತೆಗಳು ನನ್ನ ತಿಳಿದಂಥ ಒಂದು ಇದು. ಸೊ ಇದೇನಾಗುತ್ತೆ ಅಂದರೆ, ಒಂದು ನಮ್ಮ ಅಲ್ಲೇ ಪಕ್ಕದಲ್ಲಿ ಕೊಕ್ಬರೆ ಅಂತ ಒಂದು ಊರು ಸಿಗುತ್ತೆ. ಚಿರತೆ ದಾಳಿ ಆಯ್ತಲ್ಲ, ಅದ್ರ ಪಕ್ಕ ತೋರಿಸ್ತೀನಿ ನಾನು. ಚಿರತೆ ಎಲ್ಲಿ ದಾಳಿ ಆಯ್ತು ಅದನ್ನು ತೋರಿಸ್ತೀನಿ. ದಾರಿಯಲ್ಲಿ ಸಿಗುತ್ತೆ. ಅದ್ರ ಪಕ್ಕ ಒಂದು ಊರಿದೆ, ಅದನ್ನು ತೋರಿಸ್ತೀನಿ. ಅಲ್ಲೇ ಮಾತಾಡೋಣ ಬನ್ನಿ, ಎಕ್ಸ್ಪ್ಲೇನ್ ಮಾಡ್ತೀನಿ. ಎಚ್ಚರಿಕೆಯಿಂದ ಇರ್ಬೇಕು ಸರ್, ಚಿರತೆ ಬಗ್ಗೆ ಭಾಳ ಹುಷಾರಾಗಿರ್ಬೇಕು. ಚಿರತೆ ಕಣ್ಣು ಕಂಡ್ಬಿಡ್ತು ನನಗೆ, ಮೊಬೈಲ್ ಎಲ್ಲ ಬಿಸಾಕ್ಬಿಟ್ಟು ಸರ್. ನನಗೆ ಎದ್ರಿಗೆ ಇನ್ನೂ ಐತೆ ಸರ್, ನನಗೆ ಪುಕ್ಳಾಯ್ತದ. ನಾನು ಒದ್ದಿಗೆ ಓಡ್ಬಂದು ಸ್ಪೀಡ್ಗೆ ಸರ್. ಸ್ನೇಹಿತರೆ, ಈಗ ನಾವು ಕೌದಳ್ಳಿಯಿಂದ ಸ್ವಲ್ಪ ಮುಂದೆ ಬಂದ್ವಿ. ಇದು ಒಡಕೆಹಳ್ಳ ಅಂತ ಸ್ನೇಹಿತರೆ, ಇದು ಮಲೆಮಹದೇಶ್ವರನ ಬೆಟ್ಟಕ್ಕೆ ಹೋಗೋ ದಾರಿ ಸರ್. ಅಲ್ಲಿ ಕಾಣೋದೆಲ್ಲ ಇದೇನೆ ಸರ್, ಪಶ್ಚಿಮ ಘಟ್ಟ ಸರ್. ಅವೆಲ್ಲ ಬೆಟ್ಟ ಗುಡ್ಡಗಳು, ಮಹದೇಶ್ವರನ ಮಲೆಗಳು ಎಲ್ಲ ಮಲೆಗಳೇ. ಸೊ ಇದು ಒಡಕೆಹಳ್ಳದಲ್ಲಿ ಮೂಲತಃ ಸ್ಥಳ ಇದು ಬಂದ್ಬಿಟ್ಟು
ಬೇವನಟ್ಟಿ ಕಾಳಮ್ಮನ ಗದ್ದಿಗೆ ಅಂತ. ಬೇವನಟ್ಟಿ ಕಾಳಮ್ಮನ ಗದ್ದಿಗೆ. ಬೇವನಟ್ಟಿ ಕಾಳಮ್ಮನ ಗದ್ದಿಗೆ ಇದು. ಇದನ್ನ ಇಂಪ್ರೂವ್ಮೆಂಟ್ ಮಾಡಿಲ್ಲ. ಯಾಕೆಂತಂದ್ರೆ ಬೇವನಟ್ಟಿ ಕಾಳಮ್ಮ ಅಹಂಕಾರದಲ್ಲಿ ಮೆರೆದ್ಲು ಅಂದ್ಬಿಟ್ಟು ಮಹದೇಶ್ವರನ ಏನು ಶಾಪದಿಂದ ಆಕೆಯನ್ನ ಸಂಹಾರ ಮಾಡಿದಂತಹ ಸ್ಥಳ ಇದು. ಅರ್ಥ ಆಯ್ತಾ? ಮಹದೇಶ್ವರರು ಬಂದಂತಹ ಕಾಲದಲ್ಲಿ ಈ ಬೇವನಟ್ಟಿ ಕಾಳಮ್ಮನಿಗೆ ತಿನ್ನಕ್ಕೂ ಸಹ ಏನೂ ಇಲ್ಲ, ಭಾಳ ಕಷ್ಟದ ಕಾಲ, ಬಡತನದ ಕಾಲ. ಸೊ ಮಹದೇಶ್ವರ ಒಬ್ರು ಜಂಗಮನಾಗಿ ಬಂದು ಸೊ ಈ ಬೇವನಟ್ಟಿ ಕಾಳಮ್ಮನಿಗೆ ವರವನ್ನು ಕೊಡ್ತಾರೆ. ನಾನು ಸಿಂಪಲಾಗಿ ಹೇಳಿ ಮುಗಿಸ್ತೀನಿ, ಕತೆ ದೊಡ್ಡದಾಗದೆ. ವರ ಕೊಡ್ತಾರೆ, ನೀನು ಚೆನ್ನಾಗಿರಮ್ಮ, ನೀನು ಈ ಥರ ಅವಳಿಗೆ ಸುಖದ ಸುಪ್ಪತ್ತಿಗೆ ಇಲ್ದ 7 ಎಟ್ಟಿ ಎಮ್ಮೆ, 7 ಎಟ್ಟಿ ಏನು ಈ ಸುತ್ತಮುತ್ತ ಈ ವಲಯ ಇದೆ ನೋಡಿ, ಈ ಸುತ್ತಮುತ್ತ ಜಮೀನುಗಳು ಇದೆಲ್ಲ ಅವಳದೆ. ಬೇವನಟ್ಟಿ ಕಾಳಮ್ಮಂದೆ ಇಲ್ಲಿರೋ ಪ್ರಾಪರ್ಟಿ ಎಲ್ಲ ಈ ಸರೌಂಡಿಂಗ್ ಎಲ್ಲ ಅವಳದೆ. ಬೇವನಟ್ಟಿ ಕಾಳಮ್ಮ ಅಂದ್ರೆ ಈ ಊರಲ್ಲಿದ್ದ ಈ ಗ್ರಾಮದಲ್ಲಿ ಇದ್ದಂತಹ ಒಬ್ಬ ಆವತ್ತಿನ ಕಾಲಮಾನದಲ್ಲಿ ಇದ್ದಂತಹ ಅವಳು ಗ್ರಾಮಸ್ಥೆ. ಸರ್, ಬೇವನಟ್ಟಿ ಕಾಳಮ್ಮ ಏನ್ ಮಾಡ್ತಾಳೆ, ಮಹದೇಶ್ವರರಿಂದ ವರವನ್ನ ಪಡ್ಕೊಂಡು ಎಲ್ಲ ಆಸ್ತಿ ಅಂತಸ್ತು ಸುಪ್ಪತ್ತಿಗೆಲ್ಲ ಮೆರ್ಕೊಂಡಿರ್ತಾಳೆ. ಸರಿ, ಮಹದೇಶ್ವರರು ಆವಾಗ ಅವಳು ಆ ಥರ ವರವನ್ನ ಪಡೆದ ನಂತರ ಮಹದೇಶ್ವರರಿಗೆ ನಿನಗೇನು ಬೇಕು ಅಂತ ಕೇಳ್ತಾಳೆ. ಬೇವನಟ್ಟಿ ಕಾಳಮ್ಮ ಎಲ್ಲ ತಕೊಂಡು ನಿನ್ಗೇನ್ ಬೇಕು ಸ್ವಾಮಿ, ನಾನು ಏನು ಕೊಡ್ಲಿ ಅಂತ ಕೇಳ್ತಾಳೆ. ನನಗೆ ಸಮಯ ಬಂದಾಗ ನಾನು ತೆಗೆದುಕೊಳ್ತೀನಿ ಅಂತಂದ್ಬಿಟ್ಟು ಮಹದೇಶ್ವರ ಹೇಳಿ ಹೊರಟೋಯ್ತಾರೆ, ಜಂಗಮನಾಗಿ ಹೊರಟೋಯ್ತಾರೆ. ಮತ್ತೆ ಅವರು ಇನ್ನೊಂದ್ಸಲ ಬರ್ತಾರೆ. ಆಗ ಇದೇ ಸ್ಥಳದಲ್ಲಿ, ಈ ಮೂಲ ಸ್ಥಳದಲ್ಲಿ ಬೇವನಟ್ಟಿ ಕಾಳಮ್ಮ ಎಳ್ಳಿನ ರಾಶಿಗಳನ್ನ ತುಂಬಿಕೊಂಡು ಎಳ್ಳು ಕಾಯ್ತಾ ಇರ್ತಾಳೆ. ಎಳ್ಳು ಕರಿ ಎಳ್ಳು. ಕರಿ ಎಳ್ಳು. ಮಹದೇಶ್ವರರಿಗೆ ತಲೆಗೆ ಎಣ್ಣೆ ಮಜ್ಜನ ಮಾಡ್ತಕ್ಕಂಥ ಎಳ್ಳು ಅದು. ಸೊ ಎಳ್ಳಿನ ರಾಶಿ ಹಾಕೊಂಡು ಕೂತಿರ್ತಾಳೆ. ಆವಾಗ ಮಹದೇಶ್ವರ ಬಂದು ಬೇವನಟ್ಟಿ ಕಾಳಮ್ಮನ ಒಂದು ಇಡೀ ಎಳ್ಳು ಕೊಡಮ್ಮ ಅಂತ ಕೇಳ್ತಾರೆ. ಆವಾಗ ಮಹದೇಶ್ವರರಿಗೆ ಎಳ್ಳು ಕೊಡೋದ್ರಲ್ಲಿ ನಿರಾಕರಿಸಿ ಮಹದೇಶ್ವರನ ಹಲವಾರು ರೀತಿಯ ಪರೀಕ್ಷೆಗಳನ್ನು ಮಾಡಿ ಅವ್ರು ಕೊಡಬಾರ್ದು ಚಿತ್ರಹಿಂಸೆಯನ್ನೆಲ್ಲ ಕೊಡೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಅಂದರೆ ಇವಳಿಗೆ ಸುಖದ ಸುಪ್ಪತ್ತಿಗೆಲೆ ಅಹಂಕಾರದಿಂದ ಮೆರಿತಾ ಇರ್ತಾಳೆ. ಯಾರು? ಬೇವನಟ್ಟಿ ಕಾಳಮ್ಮ. ಅದಕ್ಕೆ ಮಹದೇಶ್ವರರು, ಅದನ್ನ ಸಿಂಪಲಾಗಿ ಹೇಳಿ ಮುಗಿಸ್ತಾ ಇದ್ದೀನಿ ಸರ್, ದೊಡ್ಡ ಕಥೆ ಅದ. ಮಹದೇಶ್ವರರು ಇವರಿಗೆ ಶಾಪವನ್ನು ಕೊಟ್ಟೋಗದಂಥ ಸ್ಥಳ. ಈ ಒಂದು ಸುತ್ತಮುತ್ತ ಸರೌಂಡಿಂಗ್ ಯಾವುದೇ ಒಂದು ಜಮೀನು ನೋಡಿ, ಈ ಮಣ್ಣು ನೋಡಿ, ಎಲ್ಲ ಬರೀ ಬೂದಿ ಮಾಡಿದಂತಹ ಸ್ಥಳ ಇದು. ಬೇವನಟ್ಟಿ ಕಾಳಮ್ಮನ ಸಂಹಾರ ಮಾಡಿದಂಥ ಸ್ಥಳ ಇದು, ಮೂಲ ಸ್ಥಳ. ಬೇವನಟ್ಟಿ ಕಾಳಮ್ಮನ ಗದ್ದಿಗೆ ಇದು. ಸೊ ಅಲ್ಲಿ ಕೆಳಗಡೆ ಮಹದೇಶ್ವರರ ದೇವಸ್ಥಾನ ಇದೆ ಸರ್. ಈ ಒಂದು ಪವಾಡ ನಡೆದಂತಹ ಸ್ಥಳಕ್ಕೆ ಒಂದು ದೇವಸ್ಥಾನವೂ ಸಹ ಮಹದೇಶ್ವರರು ಕಟ್ಟಿಸಿದ್ದಾರೆ. ಇಲ್ಲಿನ ಒಂದು ವಾಸ್ತವ ಸರ್. ಈಗ ಅಲ್ಲಿ ಬನ್ನಿ, ಅಲ್ಲಿ ತೋರಿಸ್ತೀನಿ ನಾನು ಸ್ವಲ್ಪ. ಹಾಗೆ ಬನ್ನಿ. ಮುಳ್ಳುಗಳಿರ್ತವೆ ಸರ್, ಸಣ್ಣ ಮುಳ್ಳು. ಬನ್ನಿ, ಪರವಾಗಿಲ್ಲ, ಮ್ಯಾನೇಜ್ ಮಾಡೋಣ ಸರ್. ಇಲ್ಲಿ ನೋಡಿ ಸರ್, ಇದೇನಿದೆ ಈ ಮಣ್ಣು? ಧೂಳು ಮಣ್ಣು. ಇಲ್ಲಿ ನೋಡಿ ಹೆಂಗೆ ಹೋಯ್ತಾ ಧೂಳು ನೋಡಿ. ಓಕೆ, ಇಲ್ಲಿ ನೋಡಿ ಧೂಳು ಹೆಂಗೆ ಹೋಗ್ತಾ ಇದೆ. ಸೊ ಇವತ್ತಿಗೂ ಸಹ ನಾವು ಈ ಮಹದೇಶ್ವರರ ಪವಾಡವನ್ನು ಇಲ್ಲಿ ನಾವು ಇದನ್ನು ನೋಡ್ಬೋದು. ಅರ್ಥ ಆಯ್ತಾ? ಈ ಕ್ಷೇತ್ರ ಏನಿದೆ ಇದೆಲ್ಲ ಮಹದೇಶ್ವರರ ಕೆಂಗಣಿಗೆ ಗುರಿಯಾಗಿ ಈ ಕ್ಷೇತ್ರ ಏನಿದೆ ಇದು ಈ ಥರ ಬೂದಿಯಾಗಿ ಹೋಗಿದೆ. ಇವತ್ತಿಗೂ ಸಹ ಇಲ್ಲಿ ಉಳುಮೆ ಮಾಡ್ತಕ್ಕಂಥವ್ರಿಗೆ ಈ ಜಿಂಕೆದ ಕೊಂಬುಗಳು, ಆಮೇಲೆ ಇನ್ನಿತರ ಪಳವಳಿಕೆಗಳು ಸಿಗುತ್ತೆ. ಅವ್ರು ಉಳುಮೆ ಮಾಡ್ಬೇಕಾದ್ರೆ ಪಳವಳಿಕೆ ಸಿಗುತ್ತೆ. ಬಟ್ ಈ ಮಣ್ಣಿನ ರಚನೆ ಬಗ್ಗೆ ಸರ್ ಭೂಗರ್ಭಶಾಸ್ತ್ರಜ್ಞರು ಹೇಳ್ತಾರೆ ಸರ್. ಅವ್ರು ಏನು ಆ ಥರ ಬಂದು ಏನು ಪರೀಕ್ಷೆ ಏನು ಮಾಡಿಲ್ಲ. ಒಂದೊಂದು ಭಾಗದಲ್ಲಿ ಒಂದು ಮಣ್ಣು ಸಿಗುತ್ತಲ್ಲ, ಕಡೆ ಕಪ್ಪು ಮಣ್ಣು, ಕೆಂಪು ಮಣ್ಣು, ಇಲ್ಲೇನು ಆ ಥರ ಪರೀಕ್ಷೆ ನಡೆದಿಲ್ಲ ಸರ್. ಬೂದಿ ಕಲರ್ ಮಣ್ಣೇ ಇರ್ಬೋದು ಸರ್. ಇಲ್ಲ ಸರ್, ಇಲ್ಲ. ಇಲ್ಲಿ ಏನು ಗೊತ್ತಾ, ವಾಸ್ತವ ಹೇಳ್ತೀನಿ ಕೇಳಿ. ಇಲ್ಲಿ ಇವತ್ತಿಗೂ ಸಹ ಪಳವಳಿಕೆಗಳು ಸಿಗ್ತವೆ. ಆಮೇಲೆ ಈ ಮಣ್ಣನ್ನ ವಿಭೂತಿಯಾಗಿ ಮಾರ್ಪಾಡನ್ನ ಮಾಡ್ಕೊಂತಾರೆ ಬಂದಂಥವ್ರು. ಎಲ್ಲ ಹಣೆಗೆ ಹಾಕೊಳ್ಳೋದು. ಈ ಕ್ಷೇತ್ರ ಸುತ್ತಮುತ್ತ ಎಲ್ಲಾನು ಇದೇ ಥರ ಕಲರ್ ಇರೋದು ಮಣ್ಣು. ಅರ್ಥ ಆಯ್ತಾ? ಇಲ್ಲಿ ಯಾರು ಆ ಥರ ಬಂದು ಪರೀಕ್ಷೆ ಮಾಡಿಲ್ಲ. ಬಂದು ಮಾಡಲಿ ಸರ್, ಮುಂದೊಂದು ದಿವಸ ಬಂದು ಮಾಡಲಿ. ಒಟ್ಟು ನಾವು ಗಮನಿಸ್ದಂಗೆ ಇಲ್ಲಿ ಏನಪ್ಪ ಅಂದರೆ ಎಲ್ಲ ಸುಟ್ಟೋದ ಮಣ್ಣು. ಓಕೆ. ಈ ಕ್ಷೇತ್ರ ಸುತ್ತಮುತ್ತ ಎಲ್ಲ ಕಡೆ ಮಹದೇಶ್ವರರ ಒಂದು ಏನು ಅವರ ಒಂದು ಶಾಪದಿಂದ ಈ ರೀತಿ ಆಯಿತು ಅಂತಕ್ಕಂಥದ್ದು ಒಂದು ಇತಿಹಾಸ ಈ ಸ್ಥಳದಲ್ಲಿ. ಆ್ಯಂಡ್ ಸ್ನೇಹಿತರೆ, ಇದನ್ನು ಬಹಳ ಮುಖ್ಯವಾಗಿ ನಾವೆಲ್ಲರೂ ಒಂದು ನೆನ್ಪಿಟ್ಕೋಬೇಕಾದ್ರೆ ಏನು ಗೊತ್ತಾ, ಐತಿಹ್ಯ ಬೇರೆ, ಪವಾಡಗಳು, ಐತಿಹ್ಯ ಪವಾಡ ಇವೆಲ್ಲ ಒಂದು, ಇತಿಹಾಸ ಚರಿತ್ರೆ ಬೇರೆ. ಹಾಗಾಗಿ ಇವು ಒಬ್ಬ ವ್ಯಕ್ತಿತ್ವದ ಬಗ್ಗೆ ಅಥವಾ ಒಬ್ಬ ದೇವರ ಬಗ್ಗೆ ಇರುವಂತಹ ದಂತಕಥೆಗಳು ಅಥವಾ ಪುರಾಣದ ಕಥೆಗಳು, ಅದನ್ನು ಜನಮಾನಸದಲ್ಲಿರುವಂಥ ಜನಪದ ಕಥೆಗಳು ಅಂತ ನೀವು ಬಹಳ ಮುಖ್ಯವಾಗಿ ನೆನಪಿನಲ್ಲಿಟ್ಟಿರಬೇಕು. ಅಂದರೆ ಭಕ್ತಿ ಮತ್ತು ಭಕ್ತಿಯ ಪರಾಕಾಷ್ಠೆ ಈ ರೀತಿಯ ಕಥೆಗಳನ್ನು ಹೇಳಿಸುತ್ತೆ. ಇದು ಇತಿಹಾಸನ ಅಂದರೆ ಹೌದಾ ಅಲ್ವಾ ನಾವು ಹೇಳಕ್ಕೆ ಬರೋದಿಲ್ಲ. ಆದರೆ ಇದು ಜನಮಾನಸದಲ್ಲಿರುವಂಥ ಕಥೆಗಳು. ಇವಕ್ಕೆ ಲಿಖಿತ ದಾಖಲೆ ಇದೆಯಾ? ಇರೋದಿಲ್ಲ. ಪುಸ್ತಕ ಆಗಿರ್ತವೆ ಇವೆಲ್ಲ, ಈ ಕಥೆಗಳು ಪುಸ್ತಕ ಆಗಿರ್ತವೆ, ಆದರೆ ಅವು ಲಿಖಿತ ದಾಖಲೆಗಳಲ್ಲ. ಈ ಥರ ಹೇಳಿದವನ್ನ ಬರ್ಕೊಂಡಿರ್ತಾರೆ.
ಹೇಗೆ ಜನಪದ ಕಾವ್ಯಗಳನ್ನು ಬರ್ಕೊಡುತ್ತಲ್ಲ ಆ ಥರದ್ದು. ಸೊ ಅದನ್ನು ಬಹಳ ಮುಖ್ಯವಾಗಿ ನಾವು ನೆನಪಿನಲ್ಲಿಡಬೇಕಾಗಿರುವಂಥ ಭಾಳ ಮುಖ್ಯವಾದ ಅಂಶ. ಹಾಗಾಗಿ ಈಗ ನಾವು ಈ ಸರಣಿ ನಾವು ಮಾಡ್ತಿರೋ ಎಲ್ಲವನ್ನು ಮಹದೇಶ್ವರರ ಪುರಾಣದ ಕಾವ್ಯಗಳ ಕುರಿತಾದಂಥ ಕಥೆಗಳನ್ನು ತಾವು ನೆನಪಿನಲ್ಲಿಡಬೇಕು. ಈ ಸ್ಥಳದಲ್ಲಿ ಎಲ್ಲ ಬೆಳೆಯನ್ನು ಬೆಳೀತಾರೆ, ಆದರೆ ಎಳ್ಳು ಮಾತ್ರ ಬೆಳೆಯೋದಿಲ್ಲ. ಯಾಕೆ? ಎಳ್ಳು ಅಂದರೆ ಅದೇ ಮಾದೇಶ್ವರರು ಎಳ್ಳಿಂದನೇ ಶಾಪ ಪಡೆದಲ್ಲ ಬೇವನಟ್ಟಿ ಕಳಮ್ಮ. ಅಥವಾ ಈ ಮಣ್ಣಿನ ಎಳ್ಳು ಬೆಳೆಯೋಕ್ಕಾಗಲ್ವಾ? ಎಳ್ಳು ಬೆಳೆಯೋಕ್ಕೂ ಆಗಲ್ಲ, ಬೆಳೆಯೋದು ಇಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಏನಪ್ಪ ಅಂದರೆ, ನೀವು ಅಲ್ಲಿ ಕಾಣ್ಬೋದು ಇಲ್ಲಿ ಗುಡ್ಡೆಗಳು. ಸೊ ಅಲ್ಲೆಲ್ಲ ನೋಡಿ ಎಳ್ಳಿನ ರಾಶಿ ಥರ ಕಾಣಿಸುತ್ತೆ ಗುಡ್ಡೆಗಳು, ಬೆಟ್ಟ. ಹಾಂ, ಅವೆಲ್ಲ ಈ ಬೆಟ್ಟಗಳಲ್ಲೇ ಒಂಥರ ಎಳ್ಳಿನ ರಾಶಿ ಥರನೇ. ಇದೇ ಥರ ಸುಮಾರು ಒಂದು ಏಳು ಗುಡ್ಡೆ ಇದೆ ಸರ್, ಆ ಥರ ಗೋಪುರದ ಆಕಾರದಲ್ಲಿ. ಓಕೆ. ಹಾಂ, ಅದೆಲ್ಲ ಮಹದೇಶ್ವರರ ಒಂದು ಶಾಪದಿಂದ ಈ ರೀತಿ ಗುಡ್ಡೆಗಳಾದವು, ಎಳ್ಳಿನ ರಾಶಿಗಳು ಅಂತಕ್ಕಂಥದ್ದನ್ನ ನಮ್ಮ ಜನ ನಂಬ್ತಕ್ಕಂಥದ್ದು. ಓಕೆ. ಇಲ್ಲಿನ ವಾಸ್ತವ ಅದು ಭಾಳ ಮುಖ್ಯ, ಜನ ನಂಬಿಕೆ ಅದು. ಹಾಂ, ಜನ ನಂಬ್ತಕ್ಕಂಥದ್ದು. ಬಸವಾದಿ ರಿಂಗು ಬಾರಿ ಕಾಂತ ರಿಂಗು ಚುಂಟು ಬಡ್ಡಿ ರಿಂಗು ಸುತ್ತಿಂಗು ಸುಮನು ಕೋಟಿ ದೇವ್ ಮಾಡ್ರಿಗಳೇ ನಿಮ್ಮ ಶಿವಪದ ಉಂಟಾದಿ ಮಹಾದೇವ. ಕಾಸು ಕೊಟ್ಟು ಕರ್ಮ ಕಳೆದು ಇಳೆ ಕೊಟ್ಟು ವಿಘ್ನ ಪಡೆದು ಮುಂದೆ ಬರುವಂಥ ಕೆಟ್ಟ ತಕ್ಕಿರಗಾಳಿ ಶಿವಕದ ಉಂಟಾದಿ ಮಹಾದೇವ. ಗೇ ಮಾಡ್ತದೆ ಒಂದು ಬದಕಾಕಿ ಉಕ್ಳಕ್ಕೆ ಹಾಕಿ ಲಕ್ಷ್ಮೀರೇ 96 ಕೋಟಿ ಗಣಗಳಿಗೆ ನಿಟ್ಪಟ್ನ ಮಾಡುವಂಥ ನೀಲ ಮರುಪಾದಗ ಉಗ್ಯಾದೆ ಆಯ್ತಾರ್ಗಾದ ಸುತ್ತಾನೆ ಎಡಗಾದ ಅತ್ತಮ್ಮನು ಕೈಲಾಸ ಕಾಸುವಂತ ಎಂ ರೆಡ್ಡಿ ಮನ ಪದಗ ಉಗ್ಯಾದೆ. ಗೇ ಮಾಡ್ತದೆ ಚಪಾತಿ ಪದಗ ಉಗ್ಯಾದೆ, ಚಪಾತಿ ಪದಗ ಉಗ್ಯಾದೆ. ಶಿವನಾಡ್ ಗೋವಿಂದ ಗೋವಿಂದ, ಲಕ್ಷ್ಮೀರಮಣ ಗೋವಿಂದ ಗೋವಿಂದ, ಕಿರಂಜನ್ ಗುರುಮಲೆ ಜಮಾಪ್ರಭು. ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.